ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗೆ ನಮ್ಮ 10ನೇ ತರಗತಿ ವೃತ್ತಗಳು ಪಾಠದ ಪೀಠಿಕೆ ಇಂಟ್ರೊಡಕ್ಷನ್ ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ ಆ ಒಂದು ವೃತ್ತಗಳು ಪಾಠದ ಮೇಲಿನ ಬಹು ಆಯ್ಕೆ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ನಾನು ನಿಮ್ಮ ಗಣಿತ ಟೀಚರ್ ಮೃತ್ಯುಂಜಯ. ಓಕೆ, ಸೊ ಬನ್ನಿ ಮತ್ತೆ ಆಗ್ತಾರ ದಟ್ ಕ್ವಶನ್ಸ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲನೆಯ ಪ್ರಶ್ನೆ, ಈ ಚಿತ್ರದಲ್ಲಿ ವೃತ್ತಛೇದಕವು. ಓಕೆ, ಸೊ ವೃತ್ತಛೇದಕ ಅಂತಂದ್ರೆ ನಮ್ಗೆ ಗೊತ್ತಿಲ್ಲರಿ ಏನಂತಂದ್ರೆ ಒಂದು ವೃತ್ತವನ್ನ ಎರಡು ಬಿಂದುಗಳಲ್ಲಿ ಛೇದಿಸುವಂತಹ ರೇಖೆಗೆ ನಾವೇನಂತ ಕರಿತೀವಿ ಅಂದ್ರೆ ವೃತ್ತಛೇದಕ ಅಂತ ಕರಿತೀವಿ. ಸೊ ಇಲ್ಲಿ ವೃತ್ತವನ್ನ ಎರಡು ಬಿಂದುಗಳಲ್ಲಿ ಛೇದಿಸುವಂತ ರೇಖೆ ಯಾವ್ದೈತಿ ಅಂದ್ರೆ MN ಅದ. ಸೊ ಹಿಂಗಾಗಿ MN ಇಲ್ಲಿ ವೃತ್ತಛೇದಕವಾಗಿದೆ. ಆಪ್ಷನ್ ಡಿ ಸರಿಯಾದಂತ ಉತ್ತರ ಆಗಿದೆ. ಸರಿನಾ? ನಂತರ ಎರಡನೆಯ ಪ್ರಶ್ನೆ, ಈ ಚಿತ್ರದಲ್ಲಿ ವೃತ್ತಸ್ಪರ್ಶಕವು. ವೃತ್ತಸ್ಪರ್ಶಕ ಅಂತಂದ್ರೆ ವೃತ್ತವನ್ನ ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸುವಂತಹ ರೇಖೆಗೆ ನಾವು ವೃತ್ತಸ್ಪರ್ಶಕ ಅಂತೀವಿ. ಇಲ್ಲಿ AB ಈ ವೃತ್ತವನ್ನ P ಬಿಂದುವಿನಲ್ಲಿ ಮಾತ್ರ ಛೇದಿಸಕತೈತಿ. ಹಾಗಾಗಿ AB ಎನ್ನುವುದು ಏನಾಗೈತೆ ಅಂದ್ರೆ ಈ ಒಂದು ವೃತ್ತದ ವೃತ್ತಸ್ಪರ್ಶಕ ಆಗಿದೆ. ಸೊ ಆಪ್ಷನ್ ಡಿ ಸರಿಯಾದಂತ ಉತ್ತರ ಆಗೈತಿ. ನಂತರ ಮೂರನೆಯ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಸ್ಪರ್ಶ ಬಿಂದು. ಸ್ಪರ್ಶ ಬಿಂದು ಅಂದ್ರೆ ಏನ್ರಿ? ಸೊ ಸ್ಪರ್ಶಕ ವೃತ್ತವನ್ನ ಒಂದೇ ಒಂದು ಬಿಂದುದಲ್ಲಿ ಛೇದಿಸ್ತದೆ. ಆ ಒಂದು ಬಿಂದುವಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಸ್ಪರ್ಶ ಬಿಂದು ಅಂತ ಕರಿತೀವಿ. ಅಥವಾ ಸ್ಪರ್ಶಕ ವೃತ್ತವನ್ನ ಯಾವ ಬಿಂದುವಿನಲ್ಲಿ ಸ್ಪರ್ಶ ಮಾಡ್ತತಿ ಅದಕ್ಕೆ ನಾವು ಸ್ಪರ್ಶ ಬಿಂದು ಅಂತ ಕರಿತೀವಿ. ಇಲ್ಲಿ ಈ AB ಸ್ಪರ್ಶಕ P ಬಿಂದುವಿನಲ್ಲಿ ಸ್ಪರ್ಶಿಸಲಿಕ್ಕತೈತಿ. ಹಾಗಾಗಿ P ಅನ್ನೋದು ಏನಾಗೈತಿ ಅಂತಂದ್ರೆ ಇಲ್ಲಿ ಸ್ಪರ್ಶ ಬಿಂದು ಆಗಿದೆ. ನಂತರ ನಾಲ್ಕನೆಯ ಪ್ರಶ್ನೆ ಏನದ ನೋಡ್ರಿ, ಚಿತ್ರದಲ್ಲಿ O ಕೇಂದ್ರವುಳ್ಳ ವೃತ್ತಕ್ಕೆ PA, PC ಮತ್ತು CD ಗಳು ಸ್ಪರ್ಶಕಗಳಾಗಿವೆ. ಎಲ್ಲೆಲ್ಲದ ನೋಡ್ರಿ, PA, PB ಮತ್ತು CD ಇವು ಏನಪ್ಪಾ ಅಂದ್ರೆ ಈ ಮೂರು ಈ ವೃತ್ತಕ್ಕೆ ಇಳಿದಂತ ಸ್ಪರ್ಶಕಗಳಾಗಿವೆ. ನಂತರ AP = 3 ಸೆಂಟಿಮೀಟರ್. ಇಲ್ಲಿ AP ಅನ್ನೋದು ಏನೈತ್ರಿ, ಇದು 3 ಸೆಂಟಿಮೀಟರ್ ಐತಿ. ಸರಿನಾ? ಆ ನಂತರ CD 5 ಸೆಂಟಿಮೀಟರ್. ಇಲ್ಲದ ನೋಡ್ರಿ, CD 5 ಸೆಂಟಿಮೀಟರ್ ಐತಿ. ಆದಾಗ PCಯ ಉದ್ದವನ್ನು ಕಂಡುಹಿಡಿಯಿರಿ. ಈ PCಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ. ಇಲ್ಲಿ PA ಮತ್ತು PB ಗಳು ಏನಾಗಿರ್ತಾವ್ರಿ, ಎರಡು ಸಮ ಆಗಿರ್ತಾವ. PA = PB. ಇದು 3 ಸೆಂಟಿಮೀಟರ್ ಐತಿ ಅಂದ್ರೆ ಇದು 3 ಸೆಂಟಿಮೀಟರ್ ಇರ್ತೈತಿ. ಹಾಗಾದ್ರೆ ಇದು ಎಷ್ಟೈತ್ರಿ, ಇದು 3 ಸೆಂಟಿಮೀಟರ್ ಐತಿ. ಸರಿನಾ? ಆ ನಂತರ ಇಲ್ಲಿ CD ಮತ್ತು CB ಗಳು C ಬಿಂದುವಿನಿಂದ ಎಳೆದಂತ ಸ್ಪರ್ಶಕಗಳಾಗ್ಯವು. CD 5 ಸೆಂಟಿಮೀಟರ್ ಇತ್ತಂದ್ರೆ ಈ CB ಸಹಿತ 5 ಸೆಂಟಿಮೀಟರ್ ಆಗಿರ್ತೈತಿ. ಸರಿನಾ? CB = 5 ಸೆಂಟಿಮೀಟರ್. ಅವ್ರು ಕೇಳಿದೇನ್ರಿ, PCಯ ಉದ್ದ ಇಲ್ಲಿ 3 ಸೆಂಟಿಮೀಟರ್ ಇರ್ತಿ, ಇಲ್ಲಿ 5 ಸೆಂಟಿಮೀಟರ್ ಐತಿ. 3 + 5 ಅಂತಂದ್ರೆ 8 ಸೆಂಟಿಮೀಟರ್ ಆಗ್ತತಿ. ಹಾಗಾದ್ರೆ PC ಉದ್ದ ಎಷ್ಟಾಗಿರ್ತತಿ ಅಂದ್ರೆ 8 ಸೆಂಟಿಮೀಟರ್. ಆಪ್ಷನ್ ಸಿ ಸರಿಯಾದಂತ ಉತ್ತರ ಆಗಿದೆ. ಸರಿನಾ? ರೈಟ್. ನಂತರ ಐದನೆಯ ಪ್ರಶ್ನೆ ಏನದರಿ, ಒಂದು ವೃತ್ತದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಮತ್ತು ಸ್ಪರ್ಶಕದ ನಡುವಿನ ಕೋನ. ಇದು ನಮ್ಮ ಏನಪ್ಪಾ ಅಂತಂದ್ರೆ ಒಂದನೇ ಪ್ರಮೇಯ ಆಗೈತಿ. ಏನ್ರಿ, ಒಂದು ವೃತ್ತದ ಸ್ಪರ್ಶಕದ ಸ್ಪರ್ಶ ಬಿಂದು. ಇದನ್ನ ನಾವೇನ್ ಅನ್ಕೊಳ್ಳೋಣ ಅಂತಂದ್ರೆ P ಅನ್ಕೊಳ್ಳೋಣ. ಇದು O ಆಗಿರ್ಲಿ, ಇದು Q ಆಗಿರ್ಲಿ. ಸರಿನಾ? ಸೊ ಸ್ಪರ್ಶ ಬಿಂದು P ನಲ್ಲಿ ಎಳೆದಂತ ಸ್ಪರ್ಶಕ, ಓಕೆ, ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ. ಈ ಸ್ಪರ್ಶ ಬಿಂದುವಿನಲ್ಲಿ ಎಳೆದಂತ ತ್ರಿಜ್ಯ OP ತ್ರಿಜ್ಯ ಆಗೈತಿ. ಹಾಗಾದ್ರೆ ಈ ಸ್ಪರ್ಶಕ ಮತ್ತು ತ್ರಿಜ್ಯದ ನಡುವಿನ ಕೋನ ಏನಾಗಿರ್ತೈತಿ ಅಂದ್ರೆ ಯಾವಾಗ್ಲೂ 90 ಡಿಗ್ರಿ ಆಗಿರ್ತೈತಿ. ಅದನ್ನ ನಾವು ಲಂಬವಾಗಿರುತ್ತದೆ ಅಂತ ಓದಿದ್ವಿ. ಆಪ್ಷನ್ ಸಿ 90 ಡಿಗ್ರಿ ಸರಿಯಾದಂತ ಉತ್ತರ ಆಗೈತಿ. ನಂತರ ಆರನೆಯ ಪ್ರಶ್ನೆ ಏನದ ನೋಡ್ರಿ, 3.5 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದಲ್ಲಿ ಪರಸ್ಪರ ಸಮಾಂತರವಾಗಿರುವ ಸ್ಪರ್ಶಕಗಳ ನಡುವಿನ ದೂರವು. ಒಂದು ವೃತ್ತಕ್ಕ ನಾವು ಸಮಾಂತರವಾಗಿ ಎರಡು ಸ್ಪರ್ಶಕಗಳನ್ನ ಎಳಿಬೇಕು ಅಂತಂದ್ರೆ ನಾವ್ ಎಲ್ಲಿ ಎಳಿತೀವಿ ಅಂದ್ರೆ ಒಂದು ವೃತ್ತದ ವ್ಯಾಸದ ಅಂತ್ಯ ಬಿಂದುಗಳು ಎಲ್ಲೆಲ್ಲಿ ಇರ್ತಾವಲ್ಲ ಅಲ್ಲಿ ನಾವೇನಂತಂದ್ರೆ ಆ ಸ್ಪರ್ಶಕಗಳನ್ನ ಎಳಿಬಹುದು. ಈಗ ಈ ಒಂದು ಸ್ಪರ್ಶಕ ಈ ಸ್ಪರ್ಶಕಕ್ಕೆ ಏನಾಗೈತಿ ಅಂತಂದ್ರೆ ಸಮಾಂತರವಾಗೈತಿ. ಇದು AB ಆಗಿರ್ಲಿ, ಇದು PQ ಆಗಿರ್ಲಿ. ಸೊ ಹಾಗಾಗಿ AB ಸಮಾಂತರ PQ ಆಗ್ಬೇಕು ಅಂತಂದ್ರೆ ಅದು ವ್ಯಾಸದ ಅಂತ್ಯ ಬಿಂದುಗಳಲ್ಲಿ ನಾವೇನಂತಂದ್ರೆ ಸ್ಪರ್ಶಕಗಳನ್ನ ಎಳೆದಿರ್ಬೇಕು. ಇಲ್ಲಿ ತ್ರಿಜ್ಯ 3.5 ಸೆಂಟಿಮೀಟರ್ ಐತಿ ಅಂತ ಕೊಟ್ಟಾರ. ಹಾಗಾದ್ರೆ ವ್ಯಾಸ ಏನಾಗಿರ್ತೈತ್ರಿ, ವ್ಯಾಸ = 2 × ತ್ರಿಜ್ಯ. 2 ಗುಂಡ್ಲೆ ತ್ರಿಜ್ಯ ಎಷ್ಟೈತ್ರಿ, 3.5 ಸೆಂಟಿಮೀಟರ್ ಐತಿ. 2 ಗುಂಡ್ಲೆ 3.5 ಅಂತಂದ್ರೆ ಎಷ್ಟಾಗುತ್ತೆ, 7 ಸೆಂಟಿಮೀಟರ್ ಆಗಿರ್ತೈತಿ. ಸೊ ವ್ಯಾಸ 7 ಸೆಂಟಿಮೀಟರ್. ಹಾಗಾಗಿ ಈ ಎರಡು ಸಮಾಂತರ ಸ್ಪರ್ಶಕಗಳ ನಡುವಿನ ದೂರ 7 ಸೆಂಟಿಮೀಟರ್ ಆಗೈತಿ. ಸರಿನಾ? ನಂತರ ಏಳನೆಯ ಪ್ರಶ್ನೆ ಏನದ ನೋಡ್ರಿ, ಒಂದು ವೃತ್ತವನ್ನು
ಎರಡು ಬಿಂದುಗಳಲ್ಲಿ ಛೇದಿಸುವ ರೇಖೆಯು. ಆಗ್ಲೇ ನೋಡಿದ್ವಿ, ಒಂದು ವೃತ್ತವನ್ನ ಎರಡು ಬಿಂದುಗಳಲ್ಲಿ ಛೇದಿಸಬೇಕು. ಬರೀ ಅದು ಅಲ್ಲಿಂದ ಎರಡು ಬಿಂದುಗಳನ್ನ ಜೋಡಿಸೋದಲ್ಲ ರೀ, ಅದನ್ನ ಛೇದಿಸಬೇಕು, ದಾಟಿ ಆ ಕಡೆ ಈ ಕಡೆ ಹೋಗ್ಬೇಕು. ಇಂತಹ ಒಂದು ರೇಖೆಗೆ ನಾವೇಂತ ಕರಿತೀವಿ ಅಂತಂತಂದ್ರೆ ವೃತ್ತಛೇದಕ ಅಂತ ಕರಿತೀವಿ. ಜ ಅಂದ್ರೆ ಏನ್ರಿ? ಜ ಅಂದ್ರೆ ಒಂದು ವೃತ್ತವನ್ನ ವೃತ್ತದ ಎರಡು ಬಿಂದುಗಳನ್ನ ಜೋಡಿಸುವಂತ ರೇಖೆಗೆ ಜ ಅಂತ ಕರಿತೀವಿ. ಸ್ಪರ್ಶಕ ಅಂದ್ರೆ ಒಂದೇ ಬಿಂದುವಿನಲ್ಲಿ ಸ್ಪರ್ಶಿಸುವಂತ ರೇಖೆಗೆ ವೃತ್ತ ಸ್ಪರ್ಶಕ ಅಂತ ಇರ್ತೀವಿ. ತ್ರಿಜ್ಯ ಅಂದ್ರೆ ದಟ್ ಕೇಂದ್ರ ಬಿಂದುವಿನಿಂದ ಎಳೆದಂತಹ ರೇಖೆಗೆ ತ್ರಿಜ್ಯ ಅಂತ ಕರೆದಿರ್ತೀವಿ. ಸೊ ವೃತ್ತಛೇದಕ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಆಗೈತಿ. ನಂತರ 8ನೇ ಪ್ರಶ್ನೆ ಏನದ್ರಿ? ಒಂದು ವೃತ್ತವನ್ನು ಒಂದೇ ಬಿಂದುವಿನಲ್ಲಿ ಛೇದಿಸುವ ರೇಖೆಯು ಸರಳ ರೇಖೆಗೆ ಏನಂತ ಕರಿತೀವಿ? ಸೊ ಇಲ್ಲಿ ನಾವು ನೋಡೋದಾಯ್ತು ಅಂತಂದ್ರೆ ಒಂದು ವೃತ್ತವನ್ನ ಒಂದೇ ಬಿಂದುವಿನಲ್ಲಿ ಛೇದಿಸ್ತಕ್ಕಂಥದ್ದು. ಇದನ್ನು ಸ್ವಲ್ಪ ಕರೆಕ್ಟ್ ಆಯ್ತು ನೋಡ್ರಿ. ಒಂದೇ ಬಿಂದುವಿನಲ್ಲಿ ಛೇದಿಸುವಂತಹ ರೇಖೆಗೆ ನಾವೇಂತ ಕರಿತೀವಿ ಅಂತಂದ್ರೆ ವೃತ್ತ ಸ್ಪರ್ಶಕ ಅಂತ ಕರಿತೀವಿ. ಎರಡು ಬಿಂದು ಇತ್ತಂದ್ರೆ ವೃತ್ತಛೇದಕ, ತ್ರಿಜ್ಯ ಅಂದ್ರೆ ಕೇಂದ್ರ ಬಿಂದುವಿನಿಂದ ವೃತ್ತಕ್ಕೆ ಎಳೆದಂತ ರೇಖೆ, ಜ ಅಂದ್ರೆ ವೃತ್ತದ ಎರಡು ಬಿಂದುಗಳನ್ನ ಜೋಡಿಸುವಂತಹ ರೇಖೆ ಆಗಿರ್ತೈತಿ. ಸರಿನಾ? ನಂತರ 9ನೆಯ ಪ್ರಶ್ನೆ, ಇದು ಸ್ವಲ್ಪ ಡಿಫ್ರೆಂಟ್ ಅದ ರೀ, ಇಂಪಾರ್ಟೆಂಟ್ ಅದ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಇದನ್ನ ಥಿಯರಿ ಪಾರ್ಟ್ ಒಳಗ ನಾ ಸೆಪರೇಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಓಕೆ, ರೈಟ್. ಸೊ ಏನದ ನೋಡ್ರಿ, ಇಲ್ಲಿ ಚಿತ್ರದಲ್ಲಿ ಪಿ ಎ ಮತ್ತು ಪಿ ಬಿ ಗಳು ಸ್ಪರ್ಶಕಗಳಾಗಿವೆ. ಪಿ ಅನ್ನುವಂತಹ ಬಾಹ್ಯ ಬಿಂದುವಿನಿಂದ ಈ ವೃತ್ತಕ್ಕೆ ಎರಡು ಸ್ಪರ್ಶಕಗಳನ್ನು ಹೇಳಿದಾರೆ, ಅದು ಪಿ ಎ ಮತ್ತು ಪಿ ಬಿ. ಹಾಗೂ ಎ ಪಿ ಬಿ 80 ಡಿಗ್ರಿ ಎಲ್ಲದ ನೋಡ್ರಿ, ಎ ಪಿ ಬಿ 80 ಡಿಗ್ರಿ. ಇದು ಏನಪ್ಪಾ ಅಂತಂದ್ರೆ 80 ಡಿಗ್ರಿ ಆಗಿದೆ. ಆದರೆ ಕೋನ ಎಒಬಿಗೆ ಸಮವಾದುದು. ಈ ಒಂದು ಕೋನ ಎಷ್ಟಾಗಿರ್ತೈತಿ ಅಂತ ಕೇಳಾಕತ್ತಾರ. ಸರಿ, ಈಗ ನಾವಿಲ್ಲಿ ನೋಡಿದ್ವಿ ಅಂತಂದ್ರೆ ಈ ಪಿ ಎ ಸ್ಪರ್ಶಕ ಐತಿ, ಈ ಓ ಎ ಅನ್ನೋದು ಸ್ಪರ್ಶ ಬಿಂದುವಿನಲ್ಲಿ ಇರುವಂತ ತ್ರಿಜ್ಯ. ಹಾಗಾದ್ರೆ ಇವೆರಡರ ನಡುವಿನ ಕೋನ 90 ಡಿಗ್ರಿ ಆಗಿರ್ತೈತಿ. ಇವೆರಡರ ನಡುವಿನ ಕೋನ 90 ಡಿಗ್ರಿ ಆಗಿರ್ತೈತಿ. OB ಮತ್ತು PB ಲಂಬವಾಗಿರ್ತಾವು, OA ಮತ್ತು PA ಲಂಬವಾಗಿರ್ತಾವು. ಇದು 90, ಇದು 90. ಇಷ್ಟು ಸೇರಿಸಿದ್ರೆ 180 ಆಗ್ಬೇಕ್ರಿ. ಇವೆರಡು ಸೇರಿಸಿದ್ರೆ ಎಷ್ಟು ಆಗತೈತೆ ಅಂದ್ರೆ 180 ಆಗತೈತೆ. ಅಂದ್ರೆ ಇವೆರಡು ಸೇರಿಸಿದ್ರೆ 180 ಆಗ್ಬೇಕು. ಹಂಗಂದ್ರೆ ಕೋನ AOB ಪ್ಲಸ್ APB, AOB ಪ್ಲಸ್ APB ಇವೆರಡು ಕೋನಗಳ ಮೊತ್ತ ಎಷ್ಟಾಗಿರ್ತೈತಿ ಅಂತಂತಂದ್ರೆ 180 ಡಿಗ್ರಿ ಆಗಿರ್ತೈತಿ. ಈಗ ನಮ್ಗೆ ಆಲ್ರೆಡಿ APB ಬೆಲೆ ಗೊತ್ತು, ಎಷ್ಟದ್ರಿ? 80 ಡಿಗ್ರಿ ಅದ. ಹಂಗಂದ್ರೆ ಕೋನ AOB ಪ್ಲಸ್ 80 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. 180 ಬಲಗಡೆ ಹೋದ್ರೆ ಏನಾಗತ್ರಿ? ಸಾರಿ 80 ಬಲಗಡೆ ಹೋದ್ರೆ -80 ಆಗತ್ತೆ. ಸರಿನಾ? ಹಾಗಾದ್ರೆ ಕೋನ AOB ಈಕ್ವಲ್ ಟು 180 80 ಹೋದ್ರೆ ಎಷ್ಟ್ರಿ? 100 ಡಿಗ್ರಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ ಬಿ 100 ಡಿಗ್ರಿ ಸರಿಯಾದಂತ ಉತ್ತರ ಆಗಿದೆ. ಸರಿನಾ? ನಂತರ 10ನೆಯ ಲೆಕ್ಕ, ಇದು ಸ್ವಲ್ಪ ಡಿಫ್ರೆಂಟ್ ಅದ ನೋಡ್ರಿ. ಏನದಲ್ಲಿ ಚಿತ್ರದಲ್ಲಿ ಸಿಪಿ ಮತ್ತು ಸಿಕ್ಯೂಗಳು ಓ ಕೇಂದ್ರದ ವೃತ್ತಕ್ಕೆ ಸ್ಪರ್ಶಕಗಳಾಗಿವೆ. ಇಲ್ಲದ ನೋಡ್ರಿ, ಸಿಪಿ ಮತ್ತು ಸಿಕ್ಯೂ ಒಂದು ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ಇರದ ಸ್ಪರ್ಶಕಗಳು ಏನಾಗಿರ್ತಾವ್ರಿ? ಸಮವಾಗಿರ್ತಾವು. ಹಾಗಾದ್ರೆ ನಾವ್ ಇಲ್ಲಿ ಏನ್ ಬರಿಬಹುದು ಅಂತಂದ್ರೆ ಸಿಪಿ ಈಕ್ವಲ್ ಟು ಸಿಕ್ಯೂ. ಸಿಪಿ ಎಷ್ಟು ಅಂತ ಕೊಟ್ಟಾರೆ ಅವರು? ಓಕೆ, ಸರಿ, ಮುಂದೆ ಗೊತ್ತಾಗತ್ರಿ. ಸಿಪಿ ಮತ್ತು ಸಿಕ್ಯೂ ಎರಡು ಸಮವಾಗಿರ್ತಾವು. ನಂತರ ARB ಯು ಆರ್ ನಲ್ಲಿ ಸ್ಪರ್ಶಿಸುವ ಇನ್ನೊಂದು ಸ್ಪರ್ಶಕವಾಗಿದೆ. ಇಲ್ಲೇ ನೋಡ್ರಿ, ARB ಅನ್ನೋದು ಇನ್ನೊಂದು ಸ್ಪರ್ಶಕವಾಗಿದೆ. ಸಿಪಿ ಈಕ್ವಲ್ ಟು 11 ಸೆಂಟಿಮೀಟರ್. ಸಿಪಿ 11 ಸೆಂಟಿಮೀಟರ್ ಐತೆ ಅಂದ್ರೆ ಸಿಕ್ಯೂ ಸಹಿತ 11 ಸೆಂಟಿಮೀಟರ್ ಇರ್ತೈತಿ. ಸರಿನಾ? ನಂತರ ಅವ್ರೇನ್ ಕೊಟ್ಟಾರಿ? BC 7 ಸೆಂಟಿಮೀಟರ್ ಐತಿ. ಸೊ BC ಅನ್ನೋದು 7 ಸೆಂಟಿಮೀಟರ್ ಐತಿ. ಓಕೆ, ಟೋಟಲ್ ಸಿಕ್ಯೂ 11 ಸೆಂಟಿಮೀಟರ್ ಐತಿ, BC 7 ಸೆಂಟಿಮೀಟರ್ ಐತಿ ಅಂದ್ರೆ ನಾವು BQ ಬೆಲೆ ಕಂಡು ಹಿಡಿಬಹುದ್ರಿ, ಆರಾಮಾಗಿ ಕಂಡು ಹಿಡಿಬಹುದು. ಹೆಂಗ? BQ ಈಸ್ ಈಕ್ವಲ್ ಟು CQ ಮೈನಸ್ BC ಏನ್ರಿ? BQ ಈಸ್ ಈಕ್ವಲ್ ಟು, ಈ BQ ಬೇಕು ಅಂತಂದ್ರೆ ನಾವೇನ್ ಮಾಡ್ತೀವಿ? CQ ಒಳಗ BC ನೇ ಕಳಿತೀವಿ. CQ ಎಷ್ಟದ್ರಿ? 11 ಅದ. ಮೈನಸ್ BC ಅಂದ್ರೆ ಅವ್ರ ಕೊಟ್ಟಾರ ಎಷ್ಟೈತ್ರಿ? 7 ಸೆಂಟಿಮೀಟರ್ ಐತಿ. -7. ಹಾಗಾದ್ರೆ 11 ಒಳಗೆ 7 ಇದ್ರೆ ಎಷ್ಟ್ರಿ? 4 ಸೆಂಟಿಮೀಟರ್. ಏನಿದು? BQ 4 ಸೆಂಟಿಮೀಟರ್ ಐತಿ. ಒಪ್ಕೋತೀರಾ? ರೈಟ್. ಇದನ್ನ ಈ ತರ ಬರ್ತೀನಿ, 4 ಸೆಂಟಿಮೀಟರ್. ಅವ್ರೇನ್ ಕೇಳ್ಯಾರಿ? BR ನ ಬೆಲೆಯನ್ನ ಕೇಳ್ಯಾರಿ. ಓಕೆ, ಈಗ ನಾವಿಲ್ಲಿ ನೋಡಿದ್ವಿ ಅಂತಂದ್ರೆ ಬಿ ಬಿಂದುವಿನಿಂದ BQ ಮತ್ತು BR ಅನ್ನು ನಾವು ಎರಡು ಸ್ಪರ್ಶಕಗಳನ್ನ ಹೇಳಿದ್ವಿ. ಹಾಗಾದ್ರೆ ನಾವ್ ಇಲ್ಲಿ ಏನ್ ಬರಿಬಹುದ್ರಿ? BR ಈಕ್ವಲ್ ಟು BQ ಆಗಿರ್ತೈತಿ. ಈ ಬಿಂದುವಿನಿಂದ, ಈ ಬಾಹ್ಯ ಬಿಂದುವಿನಿಂದ ಎಳೆದಂತ ಎರಡು ಸ್ಪರ್ಶಕಗಳು BR ಮತ್ತು BQ ಸಮವಾಗಿರುತ್ತವೆ. ಸೊ ಹಾಗಾದ್ರೆ ಇಲ್ಲಿ BQ ಬೆಲೆ ನಮ್ಗೆ ಏನಂದ್ರೆ ಸಿಕ್ಕೈತಿ, ಅದೆಷ್ಟೈತಿ ಅಂತಂದ್ರೆ 4 ಸೆಂಟಿಮೀಟರ್ ಐತಿ. ಹಾಗಾದ್ರೆ BQ 4 ಸೆಂಟಿಮೀಟರ್ ಆದ್ರೆ BR ಸಹಿತ ಎಷ್ಟಾಗಿರ್ತೈತಿ ಅಂತಂದ್ರೆ 4 ಸೆಂಟಿಮೀಟರ್ ಆಗಿರ್ತದೆ.
ಸರಿನಾ? ಹಾಗಾದ್ರೆ ಆಪ್ಷನ್ ಡಿ 4 ಸೆಂಟಿಮೀಟರ್ ಸರಿಯಾದಂತ ಉತ್ತರ ಆಗೈತಿ. ಓಕೆ, ನಂತರ 11ನೇ ಪ್ರಶ್ನೆ ಏನ್ ಕೊಟ್ರು ನೋಡ್ರಿ. ವೃತ್ತದಲ್ಲಿನ ಎರಡು ತ್ರಿಜ್ಯಗಳ ನಡುವಿನ ಕೋನವು 130 ಡಿಗ್ರಿ. ಇಲ್ಲಿ OA ಮತ್ತು OB ಎರಡು ತ್ರಿಜ್ಯಗಳದಾವ್ರಿ. ಅವು ಎರಡರ ನಡುವಿನ ಕೋನ ಎಷ್ಟೈತಿ ಅಂತಂದ್ರ 130 ಡಿಗ್ರಿ ಐತಿ ಅಂತ ಕೊಟ್ಟಾರ. ಮುಂದೆ ಆದರೆ ತ್ರಿಜ್ಯಗಳ ಅಂತ್ಯದಲ್ಲಿನ ಎಳೆದ ಸ್ಪರ್ಶಕಗಳ ನಡುವಿನ ಕೋನವದ ಅಳತೆಯು, ಹಾಗಾದ್ರೆ ಈ ಒಂದು ತ್ರಿಜ್ಯದ ಎಂತ ಬಿಂದುವಿನಲ್ಲಿ ಎಳೆದಂತ ಸ್ಪರ್ಶಕಗಳ ನಡುವೆ ಉಂಟಾಗುವ ಕೋನದ ಅಳತೆಯು ಇದು ಎಷ್ಟಾಗಿರ್ತೈತಿ ಅಂತ ಕೇಳಾಕತ್ತಾರ್ರಿ. ಓಕೆ, ಸೊ ನಾವು ಆಗ್ಲೇ ನೋಡಿದ್ವಿ ಇವೆರಡು ಲಂಬವಾಗಿರ್ತಾವು, ತ್ರಿಜ್ಯ ಮತ್ತು ಸ್ಪರ್ಶಕ. ಈ ತ್ರಿಜ್ಯ ಮತ್ತು ಸ್ಪರ್ಶಕ ಲಂಬವಾಗಿರ್ತಾವು. ಇವೆರಡು ಲಂಬವಾಗಿದಾವ ಅಂದ್ರೆ 90 ಡಿಗ್ರಿ 90 ಡಿಗ್ರಿ, ಎರಡು 180 ಅದಾವ ಅಂತಂದ್ರೆ ಇವೆರಡು ಸೇರಿಸಿದ್ರೆ 180 ಇರಬೇಕು. ಹಾಗಾದ್ರೆ ಕೋನ AOB ಇಲ್ಲದ ನೋಡ್ರಿ, AOB ಪ್ಲಸ್ APB, ಕೋನ APB ಇವೆರಡರ ಮೊತ್ತ ಎಷ್ಟಾಗಿರ್ಬೇಕು ಅಂದ್ರೆ 180 ಡಿಗ್ರಿ ಆಗ್ಬೇಕು. ಇಲ್ಲಿ AOB ಅಂದ್ರೆ 130 ಅಂತ ಕೊಟ್ಟಿದಾರ, ಪ್ಲಸ್ ಕೋನ APB ಇಸ್ ಈಕ್ವಲ್ ಟು 180 ಡಿಗ್ರಿ. 130 ಡಿಗ್ರಿ ಬಲಗಡೆ ಹೋಯ್ತು ಅಂದ್ರೆ ಏನಾಗುತ್ತೆ, ಇದು ಮೈನಸ್ 130 ಡಿಗ್ರಿ ಆಗುತ್ತೆ. ಸರಿನಾ? 180 ಮೈನಸ್ 130 ಅಂದ್ರೆ ಎಷ್ಟು ಬರ್ತ್ರಿ? 50 ಡಿಗ್ರಿ ಬರ್ತೈತಿ. ಸೊ ತ್ರಿಜ್ಯಗಳ ನಡುವಿನ ಕೋನ 130 ಡಿಗ್ರಿ ಆಗಿತ್ತು ಅಂತಂದ್ರೆ ಆ ಎರಡು ಸ್ಪರ್ಶಕಗಳನ್ನ ನಡುವಿನ ಕೋನ ಎಷ್ಟಾಗಿರ್ತೈತಿ ಅಂದ್ರೆ 50 ಡಿಗ್ರಿ ಆಗಿರ್ತೈತಿ. ಆಪ್ಷನ್ ಬಿ ಸರಿಯಾದಂತ ಉತ್ತರ ಆಗೈತಿ. ಸರಿನಾ? ನಂತರ 12ನೆಯ ಲೆಕ್ಕ ಏನ್ ಕೊಟ್ರು ನೋಡ್ರಿ. ಚಿತ್ರದಲ್ಲಿ O ಕೇಂದ್ರದ ವೃತ್ತಕ್ಕೆ PAQ 90 ಡಿಗ್ರಿ ಆಗುವಂತೆ AP ಮತ್ತು AQ ಸ್ಪರ್ಶಕಗಳನ್ನು A ಬಿಂದುವಿನಿಂದ ಎಳೆಯಲಾಗಿದೆ. AP ಮತ್ತು AQ ಸ್ಪರ್ಶಕಗಳನ್ನು ಎಳೆದಾರ. ಮತ್ತೆ ಇನ್ನೊಂದು ಏನಾಗೈತಿ ಅಂತಂದ್ರೆ PAQ ಎಲ್ಲೈತಿ ನೋಡ್ರಿ, PAQ ಇದು ಎಷ್ಟೈತಿ ಅಂತಂದ್ರೆ 90 ಡಿಗ್ರಿ ಆಗುವಂತೆ ಈ ಎರಡು ಸ್ಪರ್ಶಕಗಳನ್ನ ಎಳೆದಾರ. ನಂತರ ಎ ಬಿಂದುವಿನಿಂದ ಎಳೆಯಲಾಗಿದೆ. AP = 4 ಸೆಂಟಿಮೀಟರ್. AP 4 ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯದ ಅಳತೆಯು, ಇನ್ನೊಂದು ಮಿಸ್ ಮಾಡ್ಯಾರಿ ಅವರು, AP ಮತ್ತೆ AQ ಎರಡೂ ಸೇರಿ 4 ಸೆಂಟಿಮೀಟರ್ ಕೊಟ್ಟಾರ. ಹಾಗಾದ್ರೆ ಸಾರಿ, ಇಲ್ಲಿ ಲೆಕ್ಕದೊಳಗೆ ಈ ರೀತಿ ಕೊಟ್ಟಾರ. ಸೊ ಇಲ್ಲಿ ಏನ್ ಹೇಳಕತ್ತಾರ ಅಂದ್ರೆ AP = 4 ಸೆಂಟಿಮೀಟರ್ ಅಂತ ಹೇಳಕತ್ತಾರ. ಓಕೆ ಇರ್ಲಿ, ಮುಂದೆ ನೋಡೋದಾಯ್ತು ಅಂತಂದ್ರೆ ಆದ್ರೆ ವೃತ್ತದ ತ್ರಿಜ್ಯದ ಅಳತೆಯು OP ಅಥವಾ OQ ಬೆಲೆಯನ್ನ ನಾವಿಲ್ಲಿ ಕಂಡುಹಿಡಬೇಕು. ಓಕೆ, OP = OQ ಆಗಿರ್ತೈತಿ. ಇದ್ರ ಬೆಲೆಗಳನ್ನ ಕಂಡುಹಿಡ್ರಿ ಅಂತ ಕೇಳಾಕತ್ತಾರ. ಸರಿನಾ? ಈಗ ಇಲ್ಲೇನದರಿ, PAQ = 90 ಡಿಗ್ರಿ ಆದ್ರೆ ಇದೆಷ್ಟಾಗಿರ್ತೈತಿ? ಇದು 90, ಇದು 90, ಎರಡು ಸೇರಿಸಿ 180. ಇದು 90 ಆಗಿತ್ತು ಅಂದ್ರೆ ಇದೆಷ್ಟಾಗಿರ್ತೈತ್ರಿ? ಇದು ಸಹಿತ 90 ಡಿಗ್ರಿ ಆಗಿರ್ತೈತಿ. ಹೌದಾ? ಸರಿ, ನಾನು ಇಲ್ಲಿ ಬರೆದ್ ಬಿಡ್ತೇನ್ರಿ. ಏನಪ್ಪಾ ಅಂತಂದ್ರೆ ಕೋನ PAQ ಪ್ಲಸ್ ಕೋನ POQ ಎರಡು ಸೇರಿಸಿದ್ರೆ ನಮಗೆ 180 ಡಿಗ್ರಿ ಆಗ್ಬೇಕು. ಇಲ್ಲಿ PAQ ಅವ್ರು ಕೊಟ್ಟಾರ್ರಿ, ಎಷ್ಟು ಕೊಟ್ಟಾರ? 90 ಡಿಗ್ರಿ ಅಂತ ಕೊಟ್ಟಾರ. ಇಲ್ಲಿ ಕೊಟ್ಟಾರ ನೋಡ್ರಿ, PAQ = 90 ಡಿಗ್ರಿ ಅಂತ ಇಲ್ಲಿ ಮೆನ್ಷನ್ ಮಾಡ್ಯಾರ. ಓಕೆ, ಪ್ಲಸ್ ಕೋನ POQ = 180. ಹಾಗಾದ್ರೆ ಕೋನ POQ = 90 ಡಿಗ್ರಿ ಬಲಗಡೆ ಬಂದ್ರೆ ಮೈನಸ್ 90 ಆಗುತ್ತೆ. 190 90 ಹೋದ್ರೆ ಎಷ್ಟು ಉಳಿತೈತ್ರಿ? 90 ಡಿಗ್ರಿ. ಹೌದಾ? ಸೊ ನಾಲ್ಕು ಕೋನಗಳು 90 ಡಿಗ್ರಿ ಅದಾವ ಅಂತಂದ್ರೆ ಈ ಒಂದು ಆಕೃತಿ ಏನಾಗಿರ್ತೈತಿ ಅಂದ್ರೆ ಆದ್ರೆ ಇದೇನಾಗಿರ್ತೈತಿ? ಚೌಕ ಆಗಿರ್ತೈತಿ, ಇಲ್ಲ ಅಂದ್ರೆ ಆಯತ ಆಗಿರ್ತೈತಿ. ಈಗ ಆಯತ ಅಂದ್ರೆ ಹೆಂಗಿರ್ತೈತ್ರಿ? ಈ ರೀತಿಯಾಗಿರ್ತೈತಿ. ಆಯತ ಅಂದ್ರೆ ಎದುರು ಬದಿರಿನ ಬಾಹುಗಳು ಸಮವಾಗಿರ್ತಾವ. ಇದಕ್ಕಿದು ಸಮ, ಇದಕ್ಕಿದು ಸಮ. ಆ ನಂತರ ಚೌಕ ಅಂದ್ರೆ ಯಾವ ರೀತಿ ಆಗಿರ್ತಾವ್ರಿ? 4 ಬಾಹುಗಳು ಸಮವಾಗಿರ್ತಾವ. ಅದ್ರ ಬದ್ಲಿ ನಾನೇನ್ ಮಾಡ್ತೇನೆ ಅಂದ್ರೆ ಇವೆರಡು ಬಾಹುಗಳು ಪಾರ್ಶ್ವ ಬಾಹುಗಳು ಏನಾದ್ರು ಸಮ ಇದ್ವು ಅಂದ್ರೆ ಅದು ಚೌಕ ಆಗಿರ್ತೈತಿ. ಯಾಕಂದ್ರೆ ಒಂದು ಆಯತದ ಪಾರ್ಶ್ವ ಬಾಹುಗಳು ಸಮ ಇದ್ವು ಅಂದ್ರೆ ಚೌಕ ಆಗಿರ್ತೈತಿ. ಯಾಕಂದ್ರೆ ಇದಕ್ಕಿದು ಸಮ ಐತಿ, ಇದಕ್ಕಿದು ಸಮ ಐತಿ, ಇದಕ್ಕಿದು ಸಮ ಐತಿ. ಹಂಗಾದ್ರೆ 4 ಬಾಹುಗಳು ಸಮ ಅದಾವು. ಹಾಗಾಗಿ ನಮ್ಗ ಇಲ್ಲಿ ಇವೆರಡು ಸಮ ಅದಾವು ಅಂತಂದ್ರ ಆಬ್ವಿಯಸ್ಲಿ ಏನಾಗಿರ್ತಾವ ಅಂತಂದ್ರೆ ಇದಕ್ಕ ಅಪೋಸಿಟ್ ಇರುವಂತ ಬಾಹು, ಇದಕ್ಕೆ ಅಭಿಮುಖ ಬಾಹು ಇದು 4 ಸೆಂಟಿಮೀಟರ್ ಇರ್ತೈತಿ, ಇದರ ಅಭಿಮುಖ ಬಾಹು ಇದು ಸಹಿತ 4 ಸೆಂಟಿಮೀಟರ್ ಆಗಿರ್ತೈತಿ. ಓಕೆನಾ? ಸೊ ನಾವು ಮೊದ್ಲಕ್ಕೆ ಏನ್ ಮಾಡಿದ್ವಿ, ಎಲ್ಲಾ 90 ಡಿಗ್ರಿ ಅದಾವು. ಹಾಗಾದ್ರೆ ಇದು ಆಯತ ಆಗೈತಿ. ಆಯತ ಅಂತಂದ್ರೆ ಅದು ಆಯತ ಆಗೈತಿ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಇಲ್ಲಿ ಪಾರ್ಶ್ವ ಬಾಹುಗಳ ಸಮ ಅದಾವ ಅಂತಂದ್ರೆ ಇಲ್ಲಿ ಇದರ ಅಭಿಮುಖ ಬಾಹು ಇದು ಸಮ ಆಗಿರ್ತೈತಿ, ಇದಕ್ಕ ಇದು ಸಮ ಆಗಿರ್ತೈತಿ. ಇವೆರಡು 4 ಸೆಂಟಿಮೀಟರ್ ಅದಾವು. ಹಾಗಾಗಿ ಈ ಒಂದು ವೃತ್ತದ ತ್ರಿಜ್ಯ ಎಷ್ಟಾಗಿರ್ತೈತಿ ಅಂದ್ರೆ 4 ಸೆಂಟಿಮೀಟರ್. ಆಪ್ಷನ್ ಸಿ ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆನಾ? ನಂತರ 13ನೆಯ ಪ್ರಶ್ನೆ ಏನದ ನೋಡ್ರಿ. ಚಿತ್ರದಲ್ಲಿ PQ ಮತ್ತು PR ಗಳು O ಕೇಂದ್ರದ ವೃತ್ತಕ್ಕೆ
ಕೋನ ಕ್ಯೂ ಪಿ ಆರ್ ಇಕ್ವಲ್ ಟು 50 ಡಿಗ್ರಿ ಆಗಿರುವಂತೆ ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕಗಳಾಗಿವೆ. ಏನೇನೈತೆ ನೋಡ್ರಿ, ಪಿ ಕ್ಯೂ ಮತ್ತು ಪಿ ಆರ್ ಗಳು ಸ್ಪರ್ಶಕ, ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ಕ್ಯೂ ಪಿ ಆರ್ ಎಷ್ಟೈತಿ ಅಂದ್ರೆ 50 ಡಿಗ್ರಿ ಐತಿ, ಇದು 50 ಡಿಗ್ರಿ ಐತಿ. ಓಕೆ, ಸೊ ಓ ಕ್ಯೂ ಆರ್ ಗೆ ಸಮವಾಗಿದ್ದು ಓ ಕ್ಯೂ ಆರ್. ಈ ಕೋನ ಎಷ್ಟಾಗಿರ್ತೈತಿ ಅಂತ ಕೇಳಾಕತ್ತಾರ. ಸ್ವಲ್ಪ ಡಿಫ್ರೆಂಟ್ ಐತಿ ನೋಡ್ರಿ ಇದು. ಈಗ ಇಲ್ಲಿ ನಾವು ನೋಡೋದಾಯ್ತು ಅಂತಂದ್ರ ಇದಕ್ಕ ಇದು ಸಮ ಐತಿ, ಕರೆಕ್ಟಾ? ಪಿ ಕ್ಯೂ ಈಕ್ವಲ್ ಟು ಪಿ ಆರ್ ಒಪ್ಕೋತೀರಿ? ಯಾಕ್ರಿ? ಯಾಕಂತಂದ್ರ ಈ ಪಿ ಕ್ಯೂ ಮತ್ತು ಪಿ ಆರ್ ಗಳು ಪಿ ಬಿಂದುವಿನಿಂದ ವೃತ್ತಕ್ಕೆ ಎಳೆದಂತ ಸ್ಪರ್ಶಕಗಳಾಗ್ಯವು. ಓಕೆ, ಸರಿ. ಇದು ಈಗೇನಾತಂದ್ರೆ ಇವೆರಡು ಸಮ ಅದಾವ ಅಂತಂದ್ರೆ ಇದು ಎಂತ ತ್ರಿಭುಜ ಐತ್ರಿ? ಇದು ಒಂದು ಪಿ ಕ್ಯೂ ಆರ್ ಅನ್ನೋದು ಒಂದು ಏನಪ್ಪಾ ಅಂದ್ರೆ ಸಮದ್ವಿಬಾಹು ತ್ರಿಭುಜ ಆಗ್ತತಿ. ಈ ಬಾಹುಗೆ ಈ ಬಾಹು ಸಮ ಐತಿ. ಓಕೆ, ತ್ರಿಭುಜ ಪಿ ಕ್ಯೂ ಆರ್ ಸಮದ್ವಿಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ. ಓಕೆ, ಸೊ ಈ ಒಂದು ಸಮದ್ವಿಬಾಹು ತ್ರಿಭುಜ ಅನ್ನೋದ್ರಿಂದ ನಮ್ಗೆ ಏನ್ ಗೊತ್ತಾಕೈತಿ? ಈ ಕೋನಕ್ಕ ಈ ಕೋನ ಸಮವಾಗಿರ್ತತಿ. ಯಾಕ? ಸೊ ಒಂದು ಸಮದ್ವಿಬಾಹು ತ್ರಿಭುಜದೊಳಗ ಸಮಬಾಹುಗೆ ಅಭಿಮುಖವಾಗಿರುವಂತಹ ಕೋನಗಳು ಸಮವಾಗಿರುತ್ತವೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೇನೆ ನೋಡ್ರಿ. ಸಮದ್ವಿಬಾಹು ತ್ರಿಭುಜದೊಳಗ ಸಮಬಾಹುಗೆ ಅಭಿಮುಖವಾಗಿ ಇರುವಂತಹ ಕೋನಗಳು ಸಮವಾಗಿರುತ್ತವೆ. ಸರಿನಾ? ಹಾಗಾದ್ರೆ ಈ ಮೂರು ಕೋನಗಳು ಸೇರಿದ್ರೆ ನಮಗೆ ಎಷ್ಟು ಬರ್ಬೇಕ್ರಿ? 180 ಡಿಗ್ರಿ ಬರ್ಬೇಕು. ಆ ನಂತರ ಇದು ಎಷ್ಟೈತಿ? ಇದು ಅಷ್ಟೈತಿ. ಇದು ಎಕ್ಸ್ ಅಂತ ಅನ್ಕೋತೀರಿ. ಹಾಗಾದ್ರೆ ಇದೇನಾಗತ್ರಿ? ಎಕ್ಸ್ ಪ್ಲಸ್ 50 ಇಸ್ ಈಕ್ವಲ್ ಟು 180 ಆಕೈತಿ. ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರೆ ಎಷ್ಟ್ರಿ? 2x ಪ್ಲಸ್ 50 ಇಸ್ ಈಕ್ವಲ್ ಟು 180. ಈಗ ನಾವಿಲ್ಲಿ ಮುಂದುವರ್ಸೋದಾಯ್ತು ಅಂದ್ರೆ 50 ಬಲಗಡೆ ಹೋದ್ರೆ ಏನಾಗತ್ರಿ? 2x ಈಕ್ವಲ್ ಟು 50 ಬಲಗಡೆ ಹೋದ್ರೆ -50 ಆಗುತ್ತೆ. ಸರಿನಾ? 2x ಈಕ್ವಲ್ ಟು 180 ಹೋಯ್ತು 130. ಎಕ್ಸ್ ಈಕ್ವಲ್ ಟು 130 ಬಾಗ್ಲೆ 2. 2 ಒಂದ್ಲೆ 2, 2 6 12, 1 ಉಳಿತು 10 ಆಯ್ತು, 2 5 10. ಹಾಗಾದ್ರೆ ಎಕ್ಸ್ ಈಕ್ವಲ್ ಟು 65 ಡಿಗ್ರಿ. ಎಲ್ಲದ್ರಿ? ಇಲ್ಲ ಐತಿ ನೋಡ್ರಿ. ಈ ಕೋನ 65 ಡಿಗ್ರಿ ಐತಿ. ಈಗ ಪಿ ಕ್ಯೂ ಓ ಎಲ್ಲಿ ಬರ್ಲಿ? ಇಲ್ಲಿ ಬರ್ತೇನೆ ನೋಡ್ರಿ. ಕೋನ ಪಿ ಕ್ಯೂ ಓ ಅನ್ನೋದು ಎಷ್ಟಾಗಿರ್ತೈತಿ ಅಂತಂದ್ರೆ 90 ಡಿಗ್ರಿ ಆಗೈತಿ. ಪಿ ಕ್ಯೂ ಓ ಕರೆಕ್ಟ್ ರೀ? ಇದು ಲಂಬವಾಗಿರ್ತೈತಿ. ಓಕೆ, 90 ಡಿಗ್ರಿ. ಈಗ ಇದು 65 ಐತೆ ಅಂದ್ರೆ ಉಳಿದಿದ್ದೆಷ್ಟು ಅಂತಂದ್ರೆ 65 ಪ್ಲಸ್ ಇದನ್ನ ಏನಂತ ಅನ್ಕೋತೀನಿ ಅಂತಂದ್ರೆ y ಅಂತ ಅನ್ಕೋತೀನಿ. ಸರಿನಾ? 65 ಪ್ಲಸ್ y ಈಕ್ವಲ್ ಟು ಎಷ್ಟಾಯ್ತು ಅಂದ್ರೆ 90 ಆಯ್ತು. 65 ಬಲಗಡೆ ಹೋದ್ರೆ ಏನಾಗುತ್ತೆ? -65 ಆಗುತ್ತೆ. ಓಕೆ, 95 ಒಳಗೆ 65 ಹೋದ್ರೆ ಎಷ್ಟು ಉಳಿತೈತಿ ಅಂದ್ರೆ 25 ಡಿಗ್ರಿ ಆಗುತ್ತೆ. ಸೊ y ಬೆಲೆ 25 ಡಿಗ್ರಿ. ಹಂಗಂದ್ರೆ ಇದು 25 ಡಿಗ್ರಿ ಆಗಿರ್ತೈತಿ. ಸರಿನಾ? ಸರಿ, ಇಲ್ಲಿ ನಾವು ನೋಡೋದಾಯ್ತು ಅಂದ್ರೆ ಆಪ್ಷನ್ ಎ 25 ಡಿಗ್ರಿ ಸರಿಯಾದಂತ ಉತ್ತರ ಆಗೈತಿ. ಓಕೆನಾ? ರೈಟ್. ನಂತರ 14ನೆಯ ಪ್ರಶ್ನೆ ಏನಂದ್ರೆ ನೋಡ್ರಿ, ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತಕ್ಕೆ XY ಸ್ಪರ್ಶಕವಾಗಿದೆ. ಇಲ್ಲಿ ಸ್ವಲ್ಪ ಅಕ್ಷರ ಸಣ್ಣದ ಕೊಟ್ಟರಿ, ಇಲ್ಲದ ನೋಡ್ರಿ XY. AOB 130 ಡಿಗ್ರಿ. ಇದು ಎಷ್ಟೈತಿ ಅಂತಂದ್ರೆ 130 ಡಿಗ್ರಿ ಐತಿ. ಆದರೆ BAY ನ ಅಳತೇವಿ ಎಲ್ಲೈತ್ರಿ? ಇಲ್ಲದ್ರಿ, ಇಲ್ಲದ ನೋಡ್ರಿ. ಇದು A, ಇದು B. BAY ಇದರ ಅಳತೆ ಎಷ್ಟು ಅಂತ ಕೇಳಕತ್ತಾರ. ಓಕೆ, ಸೊ ಇಲ್ಲಿ OA ಮತ್ತು OB ಏನಾಗ್ಯಾವ್ರಿ? ಸಮ ಅದಾವ. ಯಾಕ್ರಿ? ಅವೆರಡು ಏನಪ್ಪಾ ಅಂತಂದ್ರೆ ವೃತ್ತದ ತ್ರಿಜ್ಯಗಳಾಗ್ಯಾವ. ಈ ಎರಡು ಬಾಹುಗಳ ಸಮ ಆಗ್ಯಾವ ಅಂತಂದ್ರೆ ಇದು ಎಂತ ತ್ರಿಭುಜ ಆಯ್ತ್ರಿ? ಸಮದ್ವಿಬಾಹು ತ್ರಿಭುಜ ಆಯ್ತು. ಸರಿನಾ? ಹಾಗಾದ್ರೆ ಈ ಕೋನ ಎಕ್ಸ್ ಆಗಿರ್ಲಿ, ಈ ಕೋನ ಸಹಿತ ಎಕ್ಸ್ ಆಗಿರ್ಲಿ. ಸಮದ್ವಿಬಾಹು ತ್ರಿಭುಜದೊಳಗ ಸಮಬಾಹುವಿಗೆ ಅಭಿಮುಖವಾಗಿರುವಂತಹ ಕೋನಗಳು ಸಮವಾಗಿರುತ್ತವೆ. ಈ ಬಾವಿಗೆ ಈ ಕೋನದ, ಈ ಬಾವಿಗೆ ಈ ಕೋನ, ಇವೆರಡು ಸಮ ಅದಾವ್ರಿ. ಹಾಗಾದ್ರೆ ಮೂರು ಕೋನಗಳ ಮೊತ್ತ ಎಷ್ಟಾಗಿರ್ತೈತ್ರಿ? 180 ಡಿಗ್ರಿ ಆಗಿರ್ತೈತಿ. ಸರಿನಾ? ಇಲ್ಲಿ ಮಾಡ್ತೇನೆ ನೋಡ್ರಿ. ಎಕ್ಸ್ ಪ್ಲಸ್ 130 ಇಸ್ ಈಕ್ವಲ್ ಟು 180 ಡಿಗ್ರಿ ಆಗಿರ್ತೈತಿ. ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರೆ 2x ಪ್ಲಸ್ 130 ಇಸ್ ಈಕ್ವಲ್ ಟು 180. 2x ಈಕ್ವಲ್ ಟು 130 ಬಲಗಡೆ ಬಂದ್ರೆ ಏನಾಗುತ್ತೆ? -130 ಆಗುತ್ತೆ. ಹಾಗಾದ್ರೆ 2x ಈಕ್ವಲ್ ಟು 180 130 ಅಂದ್ರೆ 50. x ಈಕ್ವಲ್ ಟು 50 ಬಾಗ್ಲೆ 2. 2 ಒಂದೇ 2, 2 2 4, 1 ಉಳಿತು, 2 5 10. x ಈಕ್ವಲ್ ಟು ಎಷ್ಟು ಬಂತ್ರಿ? 25 ಡಿಗ್ರಿ ಬಂತು. ಇದೆಷ್ಟೈತ್ರಿ? ಇಲ್ಲಿ ಇರುವಂತಹ ಕೋನ 25 ಡಿಗ್ರಿ ಐತಿ. ಇಲ್ಲಿ OAY ಕೋನ OAY ಇದು ಇದೇನೈತ್ರಿ? ಲಂಬ ಕೋನವಾಗಿದೆ, 90 ಡಿಗ್ರಿ ಐತಿ. ಈಗ ಇಲ್ಲಿ ಏನೈತಿ ಅಂದ್ರೆ ಇದು ಒಳಗಲ್ದು 25 ಡಿಗ್ರಿ ಐತಿ, ಹೊರಗಲ್ದು ಎಷ್ಟು? ಹೊರಗಲ್ದು y ಅಂತ ಕರ್ಕೊಂಡ್ರಿ. ಸರಿ, ಹಾಗಾದ್ರೆ 25 ಪ್ಲಸ್ y ಈಕ್ವಲ್ ಟು 90 ಡಿಗ್ರಿ. y ಇಸ್ ಈಕ್ವಲ್ ಟು 90 ಮೈನಸ್ 25. 90 ಒಳಗೆ 25 ಹೋದ್ರೆ ಎಷ್ಟು ಉಳಿತೈತಿ ಅಂದ್ರೆ 65 ಬರ್ತೈತಿ. ಹಾಗಾದ್ರೆ ಇಲ್ಲಿ ಹೊರಗಿರುವಂತಹ ಕೋನ
ಅದು ಏನಪ್ಪಾ ಅಂತಂದ್ರೆ ಬಿ ಎ ವೈ ಎಷ್ಟಾಗಿರ್ತೈತಿ ಅಂದ್ರೆ 65 ಡಿಗ್ರಿ. ಆಪ್ಷನ್ ಡಿ ಸರಿಯಾದಂತ ಉತ್ತರ ಆಗೈತಿ. ಓಕೆ ರೈಟ್. ನಂತರ ನಮ್ಮ 15ನೆಯ ಪ್ರಶ್ನೆ ಏನ್ ಕೊಟ್ರ ನೋಡ್ರಿ, ಚಿತ್ರದಲ್ಲಿ ಎ ಸಿ ಬಿ ಈಕ್ವಲ್ ಟು 90 ಡಿಗ್ರಿ, ಸಾರಿ ಎ ಸಿ ಬಿ ಈಕ್ವಲ್ ಟು 50 ಡಿಗ್ರಿ, ಎ ಸಿ ಬಿ ಇದು 50 ಡಿಗ್ರಿ ಐತಿ, ಸರಿನಾ? ಇಲ್ಲ ಅಂದ್ರೆ ಹೊರಗೆ ಬರ್ತಾನೆ, ಇದು 50 ಡಿಗ್ರಿ ಐತಿ. ಓಕೆ, ನಂತರ ಆದರೆ ಬಿ ಎ ಟಿಗೆ ಸಮನಾದುದು, ಬಿ ಎ ಟಿ ಎಲ್ಲಿ ಐತಿ ನೋಡ್ರಿ, ಬಿ ಎ ಟಿ, ಹಾಗಾದ್ರೆ ಈ ಕೋನ ಎಷ್ಟಾಗಿರ್ತೈತಿ ಅಂತ ಕೇಳಾಕತ್ತಾರ. ಓಕೆ ಸರಿ, ಇದು 50 ಡಿಗ್ರಿ ಐತಿ, ಇದು ಎಷ್ಟಾಗಿರ್ತೈತ್ರಿ, ಇದು 90 ಡಿಗ್ರಿ ಇರ್ತೈತಿ. ಯಾಕ? ಒಂದು ಅರ್ಧ ವೃತ್ತದಲ್ಲಿರುವಂತಹ ಕೋನ 90 ಡಿಗ್ರಿ ಆಗಿರ್ತೈತಿ, ಇದು 90 ಐತಿ, ಇದು 50 ಐತಿ. ಹಾಗಾದ್ರೆ ಇದೆಷ್ಟಾಗತ್ರಿ, ಇಷ್ಟು ಸೇರಿಸಿದ್ರೆ ನಮಗ ಎಷ್ಟಾಗ್ಬೇಕ್ರಿ, 180 ಆಗ್ಬೇಕು. ಹಾಗಾದ್ರೆ ಈ ಕೋನ ಎಷ್ಟಾಗುತ್ತೆ ಅಂತಂದ್ರ ಇದು 40 ಡಿಗ್ರಿ ಆಗಿರ್ತೈತಿ. ಸರಿ, ನಾನು ಇಲ್ಲಿ ನಿಮ್ಗೆ ಹೊರಗಡೆ ಲೆಕ್ಕ ಮಾಡಿ ತೋರಿಸ್ತೇನೆ ನೋಡ್ರಿ. ಇದು ತ್ರಿಭುಜ ಎ ಬಿ ಸಿ ಯಲ್ಲಿ, ತ್ರಿಭುಜ ಎ ಬಿ ಸಿ ಯಲ್ಲಿ ಈ ತ್ರಿಭುಜದೊಳಗ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಇಸ್ ಈಕ್ವಲ್ ಟು 180 ಆಗಬೇಕು. ಕೋನ ಸಿ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರ 50 ಡಿಗ್ರಿ ಕೊಟ್ಟಾರ, ಕರೆಕ್ಟಾ? ಕೋನ ಬಿ ಎಷ್ಟದ್ರಿ, 90 ಡಿಗ್ರಿ ಐತಿ. ಕೋನ ಎ ಗೊತ್ತಿಲ್ಲ, ಕಂಡುಹಿಡಿಯಾಕತ್ತೀವಿ, ಇಸ್ ಈಕ್ವಲ್ ಟು 180. 90 ಪ್ಲಸ್ 50 140 ಆಗುತ್ತೆ. ಅದು ಬಲಗಡೆ ಹೋದ್ರೆ ಏನಾಗತ್ರಿ, ಮೈನಸ್ 140 ಆಕೈತಿ, ಕರೆಕ್ಟಾ? ಸರಿ, ಹಾಗಾದ್ರೆ ಕೋನ ಎ ಇಸ್ ಈಕ್ವಲ್ ಟು ಏನಾಯ್ತು ಅಂದ್ರೆ 40 ಡಿಗ್ರಿ. ಇದು ಎಷ್ಟೈತ್ರಿ, ಇದು 40 ಡಿಗ್ರಿ ಐತಿ. ಸೊ ಇದು 40 ಅಂದ್ರೆ ಹೊರಗಡೆ ಇವೆರಡು ಸೇರಿಸಿ ಎಷ್ಟಾಗ್ಬೇಕ್ರಿ, 90 ಆಗ್ಬೇಕು. ಓಕೆ, ಇದನ್ನ ಎಕ್ಸ್ ಅಂತ ಅನ್ಕೊಳ್ಳೋಣ. ಸೊ ಎಕ್ಸ್ ಪ್ಲಸ್ 40 ಅಂದ್ರೆ ಎಷ್ಟಾಗ್ಬೇಕ್ರಿ, 90 ಆಗಿರ್ತೈತಿ. ಹೌದಾ? ಯಾಕಂದ್ರೆ ಸಿ ಎ ಟಿ ಅನ್ನೋದು ಏನಾಗಿರ್ತೈತಿ ಅಂದ್ರೆ 90 ಡಿಗ್ರಿ ಆಗಿರ್ತೈತಿ, ಯಾಕಂದ್ರೆ ಇವೆರಡು ಲಂಬವಾಗಿರ್ತಾವ. ಓಕೆ, ಸೊ 40 ಬಲಗಡೆ ಹೋತಂದ್ರೆ ಏನಾಗತ್ರಿ, ಮೈನಸ್ 40 ಆಕೈತಿ. ಸೊ 90 ಮೈನಸ್ 40 ಅಂದ್ರೆ ಎಷ್ಟಾಗತ್ತೆ ಅಂದ್ರೆ 50 ಡಿಗ್ರಿ ಆಗ್ತೈತಿ. ಸೊ ಇಲ್ಲಿ ಆಪ್ಷನ್ ಸಿ ಸರಿಯಾದಂತ ಉತ್ತರ ಆಗೈತಿ. ಓಕೆನಾ? ರೈಟ್. ನಂತರ 16ನೆಯ ಪ್ರಶ್ನೆ ಏನಂದ್ರೆ ನೋಡ್ರಿ, ಈ ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತಕ್ಕೆ ಆರ್ ಕ್ಯೂ ಸ್ಪರ್ಶಕವಾಗಿದೆ. ಇದು ಆರ್ ಕ್ಯೂ ಸ್ಪರ್ಶಕ. ನಾವಿಲ್ಲಿ ನಾವು ಕಣ್ಣು ಮುಚ್ಕೊಂಡು ಹೇಳ್ತೀವಿ, ಇದು ಇವೆರಡರ ನಡುವಿನ ಕೋನ 90 ಡಿಗ್ರಿ ಆಗಿರ್ತೈತಿ. ಓಕೆ, ಎಸ್ ಕ್ಯೂ 6 ಸೆಂಟಿಮೀಟರ್ ಎಲ್ಲ ನೋಡ್ರಿ. ಎಸ್ ಕ್ಯೂ 6 ಸೆಂಟಿಮೀಟರ್ ಅಂದ್ರೆ ಓ ಕ್ಯೂ ಕಂಡುಹಿಡಿಬಹುದಾ? ಕಂಡುಹಿಡಿಬಹುದ್ರಿ. ಎಸ್ ಕ್ಯೂ ಎಷ್ಟದ್ರಿ, 6 ಸೆಂಟಿಮೀಟರ್ ಐತಿ. ನಂತರ ಓ ಕ್ಯೂ ಬೇಕು ಅಂತಂದ್ರ ಓ ಕ್ಯೂ ಈಕ್ವಲ್ ಟು 6 ಬಾಗ್ಲೆ 2, 2 ಒಂದ್ಲೆ 2, 2 ಮೂರ್ಲೆ 6, 3 ಸೆಂಟಿಮೀಟರ್. ಯಾಕ್ರಿ, ಇದು ಎಸ್ ಕ್ಯೂ ಒಂದು ಡಯಾಮೀಟರ್ ಅದ, ವ್ಯಾಸ ಅದ, ಹಾಗಾದ್ರೆ ತ್ರಿಜ್ಯ ಎಷ್ಟಾಗಿರ್ತೈತಿ ಅಂದ್ರೆ ಅದರ ಅರ್ಧ ಇರ್ತೈತಿ. ಇದು 3 ಸೆಂಟಿಮೀಟರ್ ಐತಿ. ಓಕೆ, ನಂತರ ಏನ್ರಿ, ಕ್ಯೂ ಆರ್ ಈಕ್ವಲ್ ಟು 4 ಸೆಂಟಿಮೀಟರ್ ಎಲ್ಲೈತ್ರಿ, ಇಲ್ಲದ ನೋಡ್ರಿ, ಕ್ಯೂ ಆರ್ 4 ಸೆಂಟಿಮೀಟರ್ ಐತಿ. ಇದು 3 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್. ಓ ಆರ್ ನ ಅಳತೆ, ಓ ಆರ್ ನ ಅಳತೆ ಕಂಡುಹಿಡಿಬೇಕಂದ್ರೆ ಇದು ಯಾವ ತ್ರಿಭುಜ ಅದ್ರಿ, ಲಂಬಕೋನ ತ್ರಿಭುಜ ಐತಿ. ಸೊ ಓಕೆ, ತ್ರಿಭುಜ ಓ ಕ್ಯೂ ಆರ್ ಗೆ, ಓಕೆ, ಓ ಕ್ಯೂ ಆರ್ ನಲ್ಲಿ ಅಂತ ನಾವು ಬರ್ಕೊಳ್ಳೋಣ. ಅಂತ ಓ ಕ್ಯೂ ಆರ್ ನಲ್ಲಿ ಪೈಥಾಗೋರಸ್ ಪ್ರಮೇಯದ ಪ್ರಕಾರ, ಪೈಥಾಗೋರಸ್ ಪ್ರಮೇಯದಿಂದ ನಾವೇನ್ ಹೇಳ್ಬೋದ್ರಿ, ಓ ಆರ್ ನ ವರ್ಗ ಏನ್ರಿ, ದಟ್ ಇದು ಏನಂತಂದ್ರೆ ದಟ್ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಭಾವಗಳ ಮೇಲಿನ ವರ್ಗಕ್ಕೆ ಸಮವಾಗಿರುತ್ತದೆ. ಓ ಕ್ಯೂ ಸ್ಕ್ವೇರ್ ಓ ಆರ್ ಸ್ಕ್ವೇರ್ ಈಕ್ವಲ್ ಟು ಓ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಆಗಿರುತ್ತೆ. ಸರಿನಾ? ಓ ಆರ್ ಸ್ಕ್ವೇರ್ ಅಂದ್ರೆ ಗೊತ್ತಿಲ್ಲ, ನಾವು ಕಂಡುಹಿಡಿಬೇಕ್ರಿ. ಓ ಕ್ಯೂ ಅಂದ್ರೆ ಸ್ಕ್ವೇರ್ ಅಂದ್ರೆ ಎಷ್ಟದ್ರಿ, 3ರ ವರ್ಗ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಅಂತಂದ್ರೆ 4ರ ವರ್ಗ. ಹಾಗಾದ್ರೆ ಓ ಆರ್ ನ ವರ್ಗ ಇಸ್ ಈಕ್ವಲ್ ಟು 3ರ ವರ್ಗ 9, 4ರ ವರ್ಗ 16. ಓ ಆರ್ ಸ್ಕ್ವೇರ್ ಈಕ್ವಲ್ ಟು 25. ಓ ಆರ್ ಈಕ್ವಲ್ ಟು 25ರ ವರ್ಗಮೂಲ ಅಂದ್ರೆ ಓ ಆರ್ ಈಕ್ವಲ್ ಟು ಏನ್ ಬರುತ್ತಂದ್ರೆ 5 ಸೆಂಟಿಮೀಟರ್ ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ ಬಿ ನಮ್ದು ಸರಿಯಾದಂತ ಉತ್ತರ ಆಗೈತಿ. ಸರಿನಾ? ನಂತರ 17ನೆಯ ಪ್ರಶ್ನೆ ಏನದ ನೋಡ್ರಿ, 5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಕ್ಕೆ, ಇದರ ತ್ರಿಜ್ಯ 5 ಸೆಂಟಿಮೀಟರ್ ಐತಿ. ಇದನ್ನ ಓ ಅನ್ಕೊಳ್ಳೋಣ, ಇದನ್ನ ಎ ಅನ್ಕೊಳ್ಳೋಣ, ಇದನ್ನ ಬಿ ಅನ್ಕೊಳ್ಳೋಣ, ಬೇಡ ಅವ್ರು ಕೊಟ್ಟಿದ್ದಾರೆ. 5 ಸೆಂಟಿಮೀಟರ್ ಇರುವ ತ್ರಿಜ್ಯಕ್ಕೆ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು, ಸೊ ಇದು ಪಿ ಅದ, ಇದು ಕ್ಯೂ ಅದ ರೀ. ಓಕೆ, ಎಳೆದ ಸ್ಪರ್ಶಕ ಪಿ ಕ್ಯೂ ಅನ್ನೋದು ಸ್ಪರ್ಶಕ ಎಲ್ಲಿ ಎಳೆದಾರಿ, ಪಿ ಬಿಂದುವಿನಲ್ಲಿ ಎಳೆದಾರ. ಇದು ವೃತ್ತಕ್ಕೆ ಅಂದ್ರೆ ಓದಿಂದ ಎಳೆದ ರೇಖೆಯನ್ನು ಕ್ಯೂ ಬಿಂದುವಿನಲ್ಲಿ ಸಂಧಿಸುತ್ತದೆ. ಈ ಕ್ಯೂ ಬಿಂದುವಿನಲ್ಲಿ ಸಂಧಿಸುತ್ತದೆ. ಈ ಒಂದು ರೇಖೆ ಕ್ಯೂ ಬಿಂದುವಿನಲ್ಲಿ ಸಂಧಿಸಾಕತ್ತಾವು. ಓಕೆ, ಓಕೆ 12 ಸೆಂಟಿಮೀಟರ್ ಎಲ್ಲದ ನೋಡ್ರಿ, ಇದು 12 ಸೆಂಟಿಮೀಟರ್ ಇದೆ. ಆದರೆ
ಪಿ ಕ್ಯೂ ನ ಉದ್ದವನ್ನ ಕಂಡಿಡ್ರಿ ಅಂತ ಹೇಳಕತ್ತಾರ. ಇದು ಯಾವ ಒಂದು ತ್ರಿಭುಜ? ಲಂಬಕೋನ ತ್ರಿಭುಜ. ಓಕೆ, ತ್ರಿಭುಜ ಒ ಪಿ ಕ್ಯೂ ನಲ್ಲಿ, ಓಕೆ, ತ್ರಿಭುಜ ಒ ಪಿ ಕ್ಯೂ ನಲ್ಲಿ ಪೈಥಾಗೋರಸ್ ಪ್ರಮೇಯದಿಂದ, ಓಕೆ, ನಮಗ ಹೋದ ಸಿಲೆಬಸ್ ಒಳಗ ಈ ಪೈಥಾಗೋರಸ್ ಪ್ರಮೇಯ ಪೂರ್ತಿಯಾಗಿ ನಮ್ಗೆ ಕೊಟ್ಟಿದ್ರು. ಈಗ ಇದನ್ನ ಕೊಟ್ಟಿಲ್ಲ, ಆದ್ರೆ ನಾವ್ ಇದನ್ನ ಬಹಳ ಕಡೆ ಏನಪ್ಪಾ ಅಂದ್ರೆ ಈ ಪೈಥಾಗೋರಸ್ ಪ್ರಮೇಯವನ್ನ ಬಳಸ್ತೀವಿ. ಪೈಥಾಗೋರಸ್ ಪ್ರಮೇಯದಿಂದ ನಾವೇನ್ ಹೇಳ್ಬೋದ್ರಿ? ಈ ಒಂದು ವರ್ಗ ಎದರ ವರ್ಗ? ಈ ಓ ಕ್ಯೂ ಸ್ಕ್ವೇರ್ ನ ವರ್ಗ. ಓಕೆ, ಓ ಕ್ಯೂ ನ ವರ್ಗ, ವಿಕರ್ಣದ ಮೇಲಿನ ವರ್ಗ ಇದಕ್ಕೆ ಸಮವಾಗಿರ್ತತಿ. ಏನ್ರಿ? ಒ ಪಿ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್ ಗೆ ಸಮವಾಗಿರ್ತತಿ. ಓ ಕ್ಯೂ ಅಂದ್ರೆ ಎಷ್ಟೈತ್ರಿ? ಇದು 12ರ ವರ್ಗ ಅದ. ಓಕೆ, ಒ ಪಿ ಅಂದ್ರೆ ಎಷ್ಟದ್ರಿ? 5ರ ವರ್ಗ ಅದ. ಪ್ಲಸ್ ಪಿ ಕ್ಯೂ ಅನ್ನ ನಾವಿಲ್ಲಿ ಕಂಡುಹಿಡಬೇಕು, ಪಿ ಕ್ಯೂ ಸ್ಕ್ವೇರ್. ಓಕೆ, ಇದು ಎಷ್ಟದ್ರಿ? 12ರ ವರ್ಗ 144 ಇಸ್ ಈಕ್ವಲ್ ಟು 25 ಪ್ಲಸ್ ಪಿ ಕ್ಯೂ ನ ವರ್ಗ. 25 ಈ ಕಡೆ ಬಂದ್ರೆ ಏನಾಗತ್ರಿ? ಮೈನಸ್ 25 ಆಗ್ತತಿ ಇಸ್ ಈಕ್ವಲ್ ಟು ಪಿ ಕ್ಯೂ ನ ವರ್ಗ. ಸೊ ನಾನು ಇದನ್ನೇನ್ ಮಾಡ್ತೇನೆ ಅಂದ್ರೆ ಪಿ ಕ್ಯೂ ಈಕ್ವಲ್ ಟು 144 ಒಳಗೆ 25 ಹೋದ್ರೆ ಎಷ್ಟು ಬರ್ತ್ರಿ? ಮೊದ್ಲೇ 5 ಕಳೆದ್ರಿ 139 ಬರ್ತೈತಿ. ಮತ್ತೆ 20 ಕಳೆದ್ವಿ ಅಂತಂದ್ರೆ 119 ಬರ್ತೈತಿ. ನಮಗ ಪಿ ಕ್ಯೂ ಬೇಕು, ಇದರ ವರ್ಗಮೂಲ ತಗೋತೀವಿ. ರೂಟ್ 119 ಸೆಂಟಿಮೀಟರ್ ಆಗಿರ್ತೈತಿ. ಆಪ್ಷನ್ ಡಿ ನಮ್ದು ಸರಿಯಾದಂತ ಉತ್ತರ ಆಗೈತಿ. ಓಕೆ, ಇದನ್ನ ಮಾಡ್ಬೇಕಾದಾಗ ಸ್ವಲ್ಪ ಹುಷಾರಾಗಿರ್ರಿ. ನಂತರ 18ನೆಯ ಪ್ರಶ್ನೆ ಏನದ ನೋಡ್ರಿ. ಓ ಬಿಂದುವಿನಿಂದ ವೃತ್ತಕ್ಕೆ ಓ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದವು ಓಲರಿ ಕ್ಯೂ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದವು 24 ಸೆಂಟಿಮೀಟರ್. ಸ್ಪರ್ಶಕದ ಉದ್ದ ಎಷ್ಟೈತಿ ಅಂತಂದ್ರೆ 24 ಸೆಂಟಿಮೀಟರ್ ಐತಿ. ಸರಿನಾ? ನಂತರ ಆಗಿದೆ. ಮತ್ತು ಕ್ಯೂ ನಿಂದ ವೃತ್ತಕ್ಕಿರುವ ದೂರವು ವೃತ್ತಕೇಂದ್ರಕ್ಕಿರುವ ದೂರವು 25 ಸೆಂಟಿಮೀಟರ್. ಕ್ಯೂ ನಿಂದ ವೃತ್ತಕೇಂದ್ರಕ್ಕಿರುವ ದೂರ 25 ಸೆಂಟಿಮೀಟರ್. ಇದು 24, ಇದು 25. ಆದರೆ ವೃತ್ತದ ತ್ರಿಜ್ಯದ ಅಳತೆಯನ್ನ ಕಂಡುಹಿಡಿಯಿರಿ. ಓಕೆ, ಸೊ ಈ ಒಂದು ಅಳತೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಕತ್ತಾರೆ. ಇದನ್ನು ಪಿ ಅಂತ ಅನ್ಕೊಳ್ಳೋಣ. ಸರಿನಾ? ಓಕೆ, ಸೊ ಇದು ಲಂಬಕೋನ ತ್ರಿಕೋನ ಆಗತ್ತ. ಹಾಗಾದ್ರೆ ತ್ರಿಭುಜ ಒ ಪಿ ಕ್ಯೂ ನಲ್ಲಿ ಪೈಥಾಗೋರಸ್ ಪ್ರಮೇಯದ ಪ್ರಕಾರ, ಓಕೆ, ಪೈಥಾಗೋರಸ್ ಪ್ರಮೇಯದಿಂದ ನಾವೇನ್ ಹೇಳಬಹುದು ಅಂತಂದ್ರೆ ವಿಕರ್ಣದ ಮೇಲಿನ ವರ್ಗ ಅಂದ್ರೆ ಓ ಕ್ಯೂ ಸ್ಕ್ವೇರ್, ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ಅಂದ್ರೆ ಒ ಪಿ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್ ಆಗಿರುತ್ತೆ, ಅಥವಾ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಒ ಪಿ ಸ್ಕ್ವೇರ್ ಆಗಿರ್ತೈತಿ. ಓ ಕ್ಯೂ ಎಷ್ಟದ್ರಿ? 25 ಐತಿ. 25ರ ವರ್ಗ ಇಸ್ ಈಕ್ವಲ್ ಟು ಪಿ ಕ್ಯೂ ಅಂದ್ರೆ ಎಷ್ಟದ್ರಿ? 24 ಐತಿ. 24ರ ವರ್ಗ. ಓಕೆ, ಪ್ಲಸ್ ಒ ಪಿ ಸ್ಕ್ವೇರ್ ಅಂದ್ರೆ ಗೊತ್ತಿಲ್ಲ, ಅದನ್ನ ಹಂಗ ಬರೆಯೋಣಂತ್ರಿ. ಇದು 25ರ ವರ್ಗ ಅಂದ್ರೆ ಎಷ್ಟದ್ರಿ? 625 ಇಸ್ ಈಕ್ವಲ್ ಟು 24ರ ವರ್ಗ 576 ಪ್ಲಸ್ ಒ ಪಿ ಸ್ಕ್ವೇರ್. ಇವೆರಡು ಈ ಕಡೆ ಬರ್ಲಿ ಅಂದ್ರೆ ಇದೇನಾಗತ್ತೆ ಅಂತಂದ್ರೆ ಒ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು 625 ಮೈನಸ್ 576. ಓಕೆ, ಒ ಪಿ ಇಸ್ ಈಕ್ವಲ್ ಟು ಏನಾಗತ್ರಿ? 625 576 ಕಳೆದ್ರೆ ಇದಕ್ಕಿಲ್ಲಿ ಇನ್ನೂ 24 ಮುಂದೆ 25 ಅಂದ್ರೆ ಒಟ್ಟು ಇಲ್ಲಿ ಏನ್ ಬರುತ್ತೆ? 49 ಬರ್ತೈತಿ. ಹಾಗಾದ್ರೆ ಒ ಪಿ ಏನಾಗಿರ್ತೈತಿ ಅಂದ್ರೆ 7 ಸೆಂಟಿಮೀಟರ್ ಆಗಿರ್ತೈತಿ. ಅಂದ್ರೆ ಈ ಒಂದು ವೃತ್ತದ ತ್ರಿಜ್ಯ ಒ ಪಿ ಈಕ್ವಲ್ ಟು 5 ಸೆಂಟಿಮೀಟರ್. ಆಪ್ಷನ್ ನೋಡಿದ್ರೆ 7 ಸೆಂಟಿಮೀಟರ್. ಆಪ್ಷನ್ ಎ ಸರಿಯಾದಂತ ಉತ್ತರ ಆಗೈತಿ. ಸರಿನಾ? ನಂತರ 19ನೆಯ ಲೆಕ್ಕ ಏನಂದ್ರೆ ನೋಡ್ರಿ, ಚಿತ್ರದಲ್ಲಿ ಟಿಪಿ ಮತ್ತು ಟಿಕ್ಯೂ ಸ್ಪರ್ಶಕಗಳು ಎಲ್ಲದವ್ರಿ. ಟಿಪಿ ಮತ್ತು ಟಿಕ್ಯೂ ಸ್ಪರ್ಶಕಗಳನ್ನು ಓ ಕೇಂದ್ರದ ವೃತ್ತಕ್ಕೆ ಬಾಹ್ಯ ಬಿಂದು ಟಿ ನಿಂದ ಎಳೆದೈತಿ. ಇವೆರಡು ಸ್ಪರ್ಶಕಗಳಾದವು. ಓಕೆ, ಪಿ ಓ ಕ್ಯೂ ಈಕ್ವಲ್ ಟು 110 ಡಿಗ್ರಿ ಇಲ್ಲ ಐತಿ ನೋಡ್ರಿ. ಆದರೆ ಪಿ ಟಿ ಕ್ಯೂ ನ ಅಳತೆ ಈ ಒಂದು ಕೋನ ಎಷ್ಟಾಗಿರ್ತೈತಿ ಅಂತ ಕೇಳ್ಯಾರ. ನಮ್ಗೆ ಗೊತ್ತೈತಿ ಇದು 90 ಡಿಗ್ರಿ ಇರ್ತೈತಿ, ಇದು 90 ಡಿಗ್ರಿ ಇರ್ತೈತಿ. ಇವೆರಡು ಸೇರಿಸಿದ್ರೆ 180 ಆಗತೈತಿ. ಹಾಗಾದ್ರೆ ಇವೆರಡು ಸೇರಿಸಿದ್ರೆ 180 ಡಿಗ್ರಿ ಆಗ್ಬೇಕು. ಅಂದ್ರೆ ಕೋನ ಪಿ ಓ ಕ್ಯೂ ಪ್ಲಸ್ ಕೋನ ಪಿ ಟಿ ಕ್ಯೂ ಎರಡು ಸೇರಿಸಿ ಎಷ್ಟು ಬರ್ಬೇಕ್ರಿ? 180 ಬರ್ಬೇಕು. ಇದೆಷ್ಟೈತ್ರಿ? 110 ಐತಿ. ಪಿ ಓ ಕ್ಯೂ 110 ಐತಿ ಪ್ಲಸ್ ಕೋನ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ. 110 ಬಲಗಡೆ ಹೋದ್ರೆ ಏನಾಗತ್ರಿ? ಮೈನಸ್ 110 ಆಗ್ತತಿ. ಓಕೆ, ಕೋನ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು 180 ಮೈನಸ್ 110. 180 ಒಳಗ 110 ಹೋದ್ರೆ ಎಷ್ಟು ಬರ್ತೈತಿ ಅಂದ್ರೆ 70 ಬರುತ್ತೆ. ಹಾಗಾದ್ರೆ ಕೋನ ಪಿ ಟಿ ಕ್ಯೂ ಈಕ್ವಲ್ ಟು ಎಷ್ಟಾಗೈತ್ರಿ? 70 ಡಿಗ್ರಿ. ಆಪ್ಷನ್ ಬಿ ಸರಿಯಾದಂತ ಉತ್ತರ ಆಗೈತಿ.
ಓಕೆನಾ, ರೈಟ್. ಸೊ ಇವು ನಮ್ಮ ಈ ಒಂದು ಪಾಠ ವೃತ್ತಗಳ ಪಾಠದ ಮೇಲಿನ ಬಹು ಆಯ್ಕೆ ಪ್ರಶ್ನೆಗಳಾಗಿದ್ದು. ಮುಂದಿನ ವಿಡಿಯೋದೊಳಗ 1 ಅಂಕದ ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡೋಣಂತೆ. ಓಕೆ, ಸೊ ಈ ಒಂದು ವಿಡಿಯೋ ನಿಮ್ಗ ಏನಪ್ಪಾ ಅಂದ್ರೆ ಎಲ್ಲಾ ಪ್ರಶ್ನೆಗಳು ಸರಿಯಾಗಿ ಅರ್ಥ ಆಗಿದಾವು ಅಂತಂದೇಳಿ ಅನ್ಕೋತೀನಿ. ಓಕೆ, ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ನಿಮ್ಗ ಏನಾದ್ರೂ ಡೌಟ್ ಇದ್ವು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಸ್ವಲ್ಪ ಹೊತ್ತಿನಲ್ಲಿ ನಿಮ್ಮ ಒಂದು ಡೌಟ್ ನ ಕ್ಲಿಯರ್ ಮಾಡುವಂತ ಪ್ರಯತ್ನವನ್ನ ಮಾಡಿರ್ತಿ. ಓಕೆ, ಸೊ ಚೆನ್ನಾಗಿ ಓದ್ಕೊಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ದೇವ್ರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.